ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವೈಷ್ಣವಿ ಗ್ಯಾಲರಿ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಪಾಲಕ್ ಪಲಾವ್ ಮಾಡೋದಕ್ಕೆ ಇಲ್ಲಿ 1 ಕಪ್ ಆಗುವಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಮೊದಲು. ಅದಾದಮೇಲೆ ನಾನಿಲ್ಲಿ 2 ಕ್ಯಾರೆಟ್ನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು ತೊಗೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ. ಹಾಗೆ 2 ಮೀಡಿಯಮ್ ಸೈಜ್ನಷ್ಟು ಉಳ್ಳಾಗಡ್ಡಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 1 ಮೀಡಿಯಮ್ ಸೈಜು ಟೊಮ್ಯಾಟೊನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದಿಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ. ಅದಾದಮೇಲೆ ನಾನಿಲ್ಲಿ ಇಬ್ಬರಿಗಾಗುವಷ್ಟು ಪಲಾವನ್ನ ಮಾಡ್ತಿರೋದ್ರಿಂದ ಅರ್ಧ ಕಟ್ನಷ್ಟು ಪಾಲಕ್ನ ತಗೊಂಡು ನಾನು ನೀಟಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಮೊದಲೇ. ಇದ್ರದ್ದು ನೀರಿನ ಅಂಶ ಎಲ್ಲ ಹೋಗಬೇಕು. ಅದಾದಮೇಲೆ ನಾನು ಒಂದು ಮಿಕ್ಸಿ ಜಾರ್ಗೆ 4 ರಿಂದ 5 ಮೆಣಸಿನ್ಕಾಯಿನ ಈ ರೀತಿಯಾಗಿ ಸಣ್ಣದಾಗಿ ಮುರಿದು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಜಾರ್ಗೆ ಸಿಗಲ್ಲ ಅದು ಎಳೆದಾಗಿ ಹಾಕಿದರೆ, ಹಾಗಾಗಿ. ಇದಾದಮೇಲೆ ನಾನು ಪಾಲಕ್ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ನಲ್ಲ, ಅದನ್ನು ಈ ರೀತಿಯಾಗಿ ಜಸ್ಟ್ 1-2 ಸಾರಿ ಮುರಿದು ಹಾಕಿಬಿಟ್ರೆ ಸಾಕು. ಇಲ್ಲ ನೀವು ಹಾಗೆ ಹಾಕಿದ್ರಿ ಅಂದರೆ ಅದು ಮಿಕ್ಸಿ ಬ್ಲೇಡ್ಸ್ಗೆ ಹತ್ತೋದಿಲ್ಲ. ಹಾಗಾಗಿ ನಾವು ಪೇಸ್ಟ್ ಮಾಡಬೇಕಾದ್ರೆ ಅದು ಬೇಗ ಪೇಸ್ಟ್ ಆಗಲ್ಲ. ಹಾಗಾಗಿ ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿ ಮುರಿದು ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಸ್ವಲ್ಪ ಹಸಿ ಶುಂಠಿನ ಹಾಕೋತಿದ್ದೀನಿ. ಹಾಗೆ 5 ರಿಂದ 6 ಬೆಳ್ಳುಳ್ಳಿ ಹೆಸರನ್ನ ಹಾಕ್ಕೊಂಡು ಇದೆಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ನಾನಿಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಂದಿದೆ ಇದು ಟೆಕ್ಸ್ಚರು. ನೀವು ತುಂಬ ಇದು ಗಟ್ಟಿನೂ ಇರಬಾರ್ದು ಪೇಸ್ಟು, ಹಾಗೆ ತುಂಬ ನೀರಾಗೂ ಇರಬಾರ್ದು. ಸಣ್ಣ ಗ್ಲಾಸಿಂದ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಈ ಪೇಸ್ಟು ರೆಡಿ ಆಗಿದೆ. ಇದನ್ನು ನಾವು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದಾದಮೇಲೆ ನಾನು ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಇದಕ್ಕೆ ಒಗ್ಗರಣೆಗೆ ಬೇಕಾಗಿರುವಂಥ 4 ರಿಂದ 5 ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ. ಇಲ್ಲಿ ಎಣ್ಣೆ ಕಾದಾದ್ಮೇಲೆ ನಾನು ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಅದು ಸಿಡಿದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಶೇಂಗಾ ಕಾಳನ್ನು ಹಾಕ್ಕೊಂಡಿದ್ದೀನಿ. ಶೇಂಗಾ ಕಾಳು ಯಾಕಂದರೆ ಮಕ್ಕಳಿಗೆ ಈ ಪಲಾವ್ ತಿನ್ನಬೇಕಾದ್ರೆ ನಡುವೆ ಶೇಂಗಾ ಕಾಳು ಸಿಕ್ಕಿದ್ರೆ ಅವ್ರಿಗೇನೋ ಒಂಥರ ಖುಷಿ ಅನಿಸುತ್ತೆ. ಹಾಗಾಗಿ ನಾನು ಸ್ವಲ್ಪ ಶೇಂಗಾ ಕಾಳನ್ನು ಆ್ಯಡ್ ಮಾಡ್ತೀನಿ. ನೀವು ಬೇಕಿದ್ದರೆ ಈ ಶೇಂಗಾ ಕಾಳು ಬದಲಾಗಿ ನೀವು ಗೋಡಂಬಿನೂ ಸೇರಿಸ್ಕೋಬಹುದು. ಹಾಗೆ ಈ ಶೇಂಗಾ ಕಾಳು ಆಮೇಲೆ ಉದ್ದಿನಬೇಳೆ ನೀಟಾಗಿ ಕೆಂಪಾಗಿ ಕರೆದಾದ್ಮೇಲೆ ನಾನು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಅದು ಚಟ್ಪಟ ಅಂತ ಸಿಡಿದ್ಮೇಲೆ ನಾನು ಕ್ಯಾರೆಟನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಈ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟು ಏನು ಮಾಡಬೇಕು, ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು. ನೀವು ಈ ಪಲಾವ್ಗೆ ಬೇಕಿದ್ದರೆ ಬೀನ್ಸು ಹಾಗೆ ಆಲೂಗಡ್ಡೆ, ಹಸಿ ಬಟಾಣಿ ಈ ಥರ ನಿಮಗೆ ಯಾವುದೇ ಬೇಕೋ ಆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬರೀ ಕ್ಯಾರೆಟ್ ಅಷ್ಟೇ ಹಾಕೋತಾ ಇದ್ದೀನಿ. ಅದಾದಮೇಲೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪಿನ, ಅದನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀಟಾಗಿ ಇಷ್ಟು ಪೇಸ್ಟನ್ನು ಹಾಕಿಬಿಟ್ಟು ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು.
ಇದು ಎಣ್ಣೆಯಲ್ಲಿ ಬೆಂದಾದಮೇಲೆ ಸೈಡಲ್ಲಿ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊತಾನೆ ಇರಬೇಕು. ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆರಡನ್ನು ಹಾಕಿಬಿಟ್ಟು ಮತ್ತೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಉಲ್ಟಾಗಿ ಕ್ಲೋಸ್ ಮಾಡಿಬಿಟ್ಟು ನಾವು ಇದನ್ನು 1 ನಿಮಿಷ ಬೇಯಿಸ್ಕೊಂಡ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ನಾನು ಇದು ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬಿಟ್ಟಾದಮೇಲೆ ಈ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಪಾಲಕ್ ಸೊಪ್ಪಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗಿದೆ. ಹಾಗೆ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗಿದು ಬೆಂದಿದೆ. ಅದ್ರ ಜೊತೆಗೆ ವೆಜಿಟೇಬಲ್ಸ್ ಕೂಡ ಸಾಫ್ಟಾಗಿ ಬೆಂದಿದೆ. ಇದಾದಮೇಲೆ ನಾನು ಟೊಮ್ಯಾಟೊನ ಕಟ್ ಮಾಡಿಟ್ಕೊಂಡಿದ್ದೇನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಟೊಮ್ಯಾಟೊನ ಸೇರಿಸ್ಕೊಂಡಾದ್ಮೇಲೆ ಇನ್ನೊಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿ ಟೊಮೆಟೊ ಸಾಫ್ಟಾಗಿ ಬೆಂದಾದಮೇಲೆ ನಾವಿದಕ್ಕೆ 1 ಕಪ್ ಅಷ್ಟು ಅಕ್ಕಿ ತೊಗೊಂಡಿದ್ವಿ. ಹಾಗಾಗಿ ನಾನು 1.5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಕಪ್ಪಷ್ಟು ನೀರು ಹಾಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಮೊದಲು ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ನಾವು ಇದಕ್ಕೆ ಹಾಕೋತಾ ಇದ್ದೀನಿ. ಅಕ್ಕಿನ ಸೇರಿಸ್ಕೊಂಡಾದ್ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನಿಮಗೆ ಬೇಕಾದಂಥ ಟೇಸ್ಟಿ ಪಾಲಕ್ ಪಲಾವ್ ರೆಡಿಯಾಗಿರುತ್ತೆ. ನೋಡಿ, ನಾನಿವಾಗ 2 ವಿಷಲ್ ಕೂಗಿಸ್ಕೊಂಡಾದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ನೀರಿದೆ ಅಂತ ಅನಿಸಿದರೆ ನೀವು ಹಾಗೆ ಸ್ಟೀಮ್ ಇರುವಾಗಲೇ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಇಟ್ಟರೆ ಸಾಕು. ನೀರಿನ ಅಂಶ ಎಲ್ಲ ಹೋಗಿರುತ್ತೆ. ನೋಡಿದ್ರಲ್ಲ ಟೇಸ್ಟಿಯಾದ ಪಾಲಕ್ ಪಲಾವ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ವೈಷ್ಣವಿ ಗ್ಯಾಲರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.